ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ನಾವು ಆರಾಮಾಗಿದ್ದೀವಿ. ಬನ್ನಿ ಫ್ರೆಂಡ್ಸ್, ಇವತ್ತು ಅಮ್ಮ ಏನು ರೆಸಿಪಿ ತೋರಿಸ್ಕೊಡ್ತಾರೆ ಅಂತ ನೋಡೋಣ. ಅಮ್ಮ ಇವತ್ತು ಬೆಂಡೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತಾರೆ. ಅದಕ್ಕೇನಿಲ್ಲ ಸಾಮಗ್ರಿ ತೊಗೊಂಡಿದ್ದಾರೆ ಅಂದರೆ, ಸದ್ಯಕ್ಕೆ ಬೆಂಡೆಕಾಯಿ ತೊಗೊಂಡು ತೊಳೆದು ಚೆನ್ನಾಗಿ ಮತ್ತು ನೋಡಿ ಡ್ರೈ ಮಾಡಿದ್ದಾರೆ. ಬಟ್ಟೆಲಿ ಒರೆಸ್ಕೊಂಡು ಈ ಥರ ಡ್ರೈ ಮಾಡಿ ಇಟ್ಕೊಂಡಿದ್ದಾರೆ. ಒಂದು 3 ಈರುಳ್ಳಿ ತೊಗೊಂಡಿದ್ದಾರೆ. ಬನ್ನಿ ಫ್ರೆಂಡ್ಸ್, ಇವಾಗ ಹೇಗೆ ಮಾಡ್ತಾರೆ ಅಂತ ನೋಡೋಣ. ಫ್ರೆಂಡ್ಸ್ ನೋಡಿ, ಬೆಂಡೆಕಾಯಿ ಅಮ್ಮ ಈ ರೀತಿ ಕಟ್ ಮಾಡ್ತಾರೆ. ನೋಡಿ, ಕೈಯಲ್ಲೇ ಕಟ್ ಮಾಡ್ತಾರೆ. ಮತ್ತು ಮಣೆ ಮೇಲೆ ಕಟ್ ಮಾಡಿದರೆ ಇದು ಲೋಳೆ ಅಂತ ಹೇಳ್ತೀವಲ್ಲ, ಅದು ಜಾಸ್ತಿ ಬರುತ್ತೆ. ಹೀಗೆ ಕೈಯಲ್ಲೇ ಕಟ್ ಮಾಡ್ಕೋಬೇಕು ನೀವು. ಅಂದರೆ ನೋಡಿಕೊಂಡು ನಿಧಾನಕ್ಕೆ ಕಟ್ ಮಾಡ್ಕೋಬೇಕು. ಕೇರ್ಫುಲ್ಲಾಗಿ, ಬೆರಳು ಹುಷಾರಾಗಿ ಕಟ್ ಮಾಡ್ಕೋಬೇಕು. ಏಕೆಂದರೆ ಅವರಿಗೆ ಅಭ್ಯಾಸ ಇರೋದ್ರಿಂದ ಫಾಸ್ಟಾಗಿ ಕಟ್ ಮಾಡ್ತಾರೆ. ನೋಡಿ, ಈ ರೀತಿ ಕಟ್ ಮಾಡಿಕೊಂಡ್ರೆ ಒಳ್ಳೆಯದು. ನಿಮಗೆ ಆಗಲ್ಲ ಅಂತ ಅಂದರೆ ಮಣೆ ಮೇಲೆ ಕಟ್ ಮಾಡ್ಕೋಬೋದು. ಫ್ರೆಂಡ್ಸ್ ನೋಡಿ, ಇವಾಗ ಈರುಳ್ಳಿ ಕಟ್ ಮಾಡ್ಕೊತಿದ್ದಾರೆ. ಅದನ್ನು ಹಾಕಬಾರ್ದು. ಹಿಂದೆಗಡೆ ಈರುಳ್ಳಿ ಕಟ್ ಮಾಡಿಕೊಂಡು ಹಿಂದೆ ಇರುತ್ತಲ್ಲ ಈ ರೀತಿ ಈರುಳ್ಳಿ ಕಟ್ ಮಾಡ್ಕೋಬೇಕು ಸಣ್ಣದಾಗಿ. ಫ್ರೆಂಡ್ಸ್ ನೋಡಿ, ಇವಾಗ ಬಾಣಲಿ ಕಾಯಕ್ಕೆ ಇಟ್ಕೊಂಡಿದ್ರಿ. ಇವಾಗ ಎಣ್ಣೆ ಹಾಕ್ತಿದ್ದಾರೆ. ಬೆಂಡೆಕಾಯಿ ಪಲ್ಯಗೆ ಒಂದು ಸ್ವಲ್ಪ ಎಣ್ಣೆ ಬೇಕಾಗುತ್ತೆ. ಜೀರಿಗೆ ಹಾಕ್ತಿದ್ದಾರೆ ಇವಾಗ ಸ್ವಲ್ಪ. ಇವಾಗ ಹಿಂಗೆ ಹಾಕ್ತಾ ಇದ್ದಾರೆ ಒಂದು ಸ್ವಲ್ಪ. ಜೀರಿಗೆ ಆಗಿದೆ. ಇವಾಗ ಈರುಳ್ಳಿ ಹಾಕ್ತಿದ್ದಾರೆ. ಸಿಂಪಲ್ ಆಗಿ ಬೆಂಡೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡಿ. ಅಷ್ಟೇ, ಎಣ್ಣೆ ಬಿಟ್ಟು ಜೀರಿಗೆ ಹಿಂಗೆ ಹಾಕಿಬಿಟ್ಟು ಈರುಳ್ಳಿ ಹಾಕಿದ್ದಾರೆ. ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಈರುಳ್ಳಿ ಹಾಕಿ ಒಂದು 8 ಸೆಕೆಂಡ್ 3 ಸೆಕೆಂಡ್ ಫ್ರೈ ಮಾಡ್ಕೊಂಡ್ಬಿಟ್ಟು ಇವಾಗ ಬೆಂಡೆಕಾಯಿ ಒಟ್ಟಿಗೆ ಹಾಕ್ತಾರೆ. ಅರಿಶಿನ ಪುಡಿ ಹಾಕ್ತಾರೆ. ಇವಾಗ ನೋಡಿ, ಅರಿಶಿನ ಸೇರಿಸ್ಕೊಂಡು ಉಪ್ಪು ಹಾಕ್ತಿದ್ದಾರೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಅರಿಶಿನ ಉಪ್ಪು ಹಾಕೊಂಡು ಇವಾಗ ಫ್ರೈ ಮಾಡಿಕೊಂಡು 1 ನಿಮಿಷ ಅಷ್ಟೇ ಫ್ರೈ ಮಾಡಿಕೊಂಡು. ಅರಿಶಿನ ಉಪ್ಪು ಫಸ್ಟೇ ಹಾಕಿದ್ರೆ ಲೋಳೆ ಬರಲ್ಲ. ನೋಡಿ, ಇವಾಗ ಈರುಳ್ಳಿ ಒಟ್ಟಿಗೆನೆ ಇವಾಗ ಬೆಂಡೆಕಾಯಿ ಹಾಕಿದ್ರು. ಅದೊಂದು 2-3 ಸೆಕೆಂಡ್ ಅಷ್ಟೇ ಫ್ರೈ ಮಾಡಿಕೊಂಡ್ರು. ಇವಾಗ ಬೆಂಡೆಕಾಯಿ ಹಾಕ್ಬಿಟ್ಟು ಒಟ್ಟಿಗೆ ಫ್ರೈ ಮಾಡ್ಕೊತಾರೆ, ಈರುಳ್ಳಿ ಮತ್ತು ಬೆಂಡೆಕಾಯಿನ. ಯಾಕೆಂದರೆ ಸಾಮಾನ್ಯ ಏನು ಪ್ರಾಬ್ಲಮ್ಮು ಅಂದರೆ, ನಾವು ಬೆಂಡೆಕಾಯಿ ಪಲ್ಯ ಮಾಡಬೇಕಾದ್ರೆ ತುಂಬ ಲೋಳೆ ಆಗಿಬಿಡುತ್ತೆ. ಅದು ಒಂಥರ ಚಿಪಿ ಅನಿಸುತ್ತೆ. ಹಾಗಾಗಿ ಇದು ಬೆಂಡೆಕಾಯಿ ಪಲ್ಯ ಮಾಡೋದೇ ಒಂದು ಮೆಥಡ್. ಹೇಗೆ ಮಾಡಬೇಕು ಅನ್ನೋದೇ ಮುಖ್ಯ. ಇದು ಬೆಂಡೆಕಾಯಿ ಪಲ್ಯ ನೋಡಿದ್ರಲ್ಲ. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊತಾರೆ. ಇದನ್ನ ಮುಚ್ಚಲ್ವಾ ಅಮ್ಮ? ಮುಚ್ಚಲ್ಲ, ಓಪನ್ ಆಗೇನೆ ಫ್ರೈ ಮಾಡ್ಕೊತಾರೆ. ಮುಚ್ಚಲ್ಲ ಇರುತ್ತೆ. ಫ್ರೆಂಡ್ಸ್ ನೋಡಿ, ಹೀಗೆ ಮಿಕ್ಸ್ ಮಾಡ್ಕೋಬೇಕು. ಮುಚ್ಚಬಾರ್ದು. ಮುಚ್ಚಿದ್ರೆ ಅದೇ ಲೋಳೆ ಬರುತ್ತೆ ಜಾಸ್ತಿ. ಹಾಗಾಗಿ ಯಾವತ್ತೂ ಈರುಳ್ಳಿ ನಾವು ಈರುಳ್ಳಿ ಹಾಕ್ದಾಗ್ಲೇ ಉಪ್ಪು ಹಾಕ್ಬಿಟ್ಟು ಈರುಳ್ಳಿ ಒಟ್ಟಿಗೆನೆ ಬೆಂಡೆಕಾಯಿ ಹಾಕಬೇಕು. ಆವಾಗ ತುಂಬ ಚೆನ್ನಾಗಿ ಬರುತ್ತೆ, ಲೋಳೆ ಬರಲ್ಲ, ಫ್ರೈ ಚೆನ್ನಾಗಾಗುತ್ತೆ. ಇವಾಗ ಇದು ಚೆನ್ನಾಗಿ ಫ್ರೈ ಆಗಬೇಕು. ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಹೊತ್ತು ಮುಚ್ಬೋದು. ಫ್ರೆಂಡ್ಸ್ ನೋಡಿ, ಇವಾಗ ಒಂದು 5 ನಿಮಿಷ ಆಗಿದೆ. ಇವಾಗ ಬೇಕಾದರೆ ಮುಚ್ಬೋದು. ಲೋಳೆ ಅಷ್ಟು ಬರೋದಿಲ್ಲ ನೋಡಿ. ಇವಾಗ ಅಷ್ಟು ಲೋಳೆ ಬಂದಿಲ್ಲ ನೋಡಿ. ಸ್ವಲ್ಪ ಇರುತ್ತೆ, ಅಷ್ಟು ಬರೋದಿಲ್ಲ. ಒಮ್ಮೊಮ್ಮೆ ಏನಾಗುತ್ತೆ ಅಂದರೆ ತುಂಬಾ ಲೋಳೆ ಬಂದ್ಬಿಡುತ್ತೆ. ಇವಾಗ ಅಮ್ಮ ಮತ್ತೆ ಒಂದು 5 ನಿಮಿಷ ಬೇಯಿಸ್ಕೊತಾರೆ ಮುಚ್ಚಿಬಿಟ್ಟು. ಫ್ರೆಂಡ್ಸ್ ನೋಡೋಣ ಇವಾಗ ಎಷ್ಟು ಫ್ರೈ ಆಗಿದೆ ಅಂತ.
ನೋಡಿ ಸಾಕು ನಮಗೆ ಇಷ್ಟು ಫ್ರೈ. ತುಂಬ ಏನು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ ಎಷ್ಟು ಗ್ರೀನೇ ಇದೆ ನೋಡಿ, ಚೆನ್ನಾಗಿ ಕುಕ್ ಆಗಿದೆ. ಇವಾಗ ಮಸಾಲ ಹಾಕ್ತಾರೆ. ಇವಾಗ ಧನಿಯಾ ಪೌಡರು, ಹಾಕೊಂಡು ಚಿಲ್ಲಿ ಪೌಡ್ರು 1-2 ಸ್ಪೂನ್ ಹಾಕೊಂಡಿದ್ದಾರೆ. ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡ್ಕೊಂಡು ಹಾಕೋಬೋದು. ಸ್ವಲ್ಪ ಜೀರಾ ಪೌಡರು ಸಾಕು, ಇಷ್ಟು ಧನಿಯಾ, ಜೀರಾ ಮತ್ತು ಚಿಲ್ಲಿ ಪೌಡ್ರು ಇಷ್ಟು ಸಾಕು. ಮತ್ತು ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಬೇಕು ಲಾಸ್ಟಿಗೆ. ಇವಾಗ ಮತ್ತೆ ಇದನ್ನು ಮಿಕ್ಸ್ ಮಾಡ್ಕೊತಾರೆ. ನೋಡಿ ಫ್ರೆಂಡ್ಸ್, ಇವಾಗ ಫೈನಲಿ ಆಗಿದೆ. ಇವಾಗ ಮತ್ತೆ ನೀವು ಇದಕ್ಕೆ ಬೇಕಾದರೆ ಡ್ರೈ ಮ್ಯಾಂಗೋ ಪೌಡರ್ ಬರುತ್ತಲ್ಲ, ಅಂದರೆ ಮಾವಿನಕಾಯಿ ಪೌಡ್ರ್ ಬರುತ್ತಲ್ಲ, ಅಮ್ಚೂರ್ ಅಂತ, ಅದನ್ನು ಹಾಕೋಬೋದು. ಟೊಮೊಟೊ ಹಾಕಿ ಮಾಡ್ಕೋಬೋದು. ಮತ್ತು ಹುಣಸೆ ನೀರು ಹಾಕಿ ಮಾಡ್ಬೋದು. ಬೇರೆ ಥರ ಮಾಡ್ಕೋಬೋದು. ಆದರೆ ಇವತ್ತು ಅಮ್ಮ ಈ ರೀತಿ ತೋರಿಸ್ತಾ ಇದ್ದಾರೆ. ಇವಾಗ ಅಮ್ಮ ಈ ಗ್ಯಾಸ್ ಆಫ್ ಮಾಡಿಬಿಟ್ಟು ನಿಂಬೆಹಣ್ಣು ಹಿಂಡ್ತಾರೆ. ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡು ಸ್ವಲ್ಪ ಅರ್ಧ ಹೋಳು ನಿಂಬೆಹಣ್ಣು ಹಿಂಡ್ತಾ ಇದ್ದಾರೆ ನೋಡಿ. ಬೆಂಡೆಕಾಯಿ ಪಲ್ಯನ ತುಂಬ ಥರ ಮಾಡ್ಬೋದು. ಕಡಲೆ ಬೀಜ ಪುಡಿ ಹಾಕಿ ಮಾಡ್ಬೋದು. ಮತ್ತು ಬಜ್ಜಿದು ಕಡಲೆ ಹಿಟ್ಟು ಎಲ್ಲ ಹಾಕಿ ಮಾಡ್ಬೋದು. ತುಂಬ ಥರ ಮಾಡ್ಬೋದು. ಆದರೆ ಇವತ್ತು ಸಿಂಪಲಾಗಿ ತೋರಿಸ್ಕೊಡ್ತಿದ್ದಾರೆ ಅಮ್ಮ ಹೇಗೆ ಮಾಡೋದು ಅಂತ. ಈ ರೀತಿನೇ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಫೈನಲಿ ಆಗಿದೆ. ಮತ್ತು ಕೊತ್ತಂಬರಿ ಸೊಪ್ಪು ಹಾಕೋಬೇಕು. ನಾವು ಹಾಕ್ತಿಲ್ಲ ಇವಾಗ. ಫೈನಲಿ ಬೇಕು ಅಂದರೆ ಕೊತ್ತಂಬರಿ ಸೊಪ್ಪು ಹಾಕೋಬೇಕು ಮೇಲಿಂದ. ಇವಾಗ ಫೈನಲಿ ನೋಡಿ ರೆಡಿ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಗ್ರೀನ್ ಮತ್ತು ಎಲ್ಲೂ ಲೋಳೆ ಇಲ್ಲ ನೋಡಿ. ಲೋಳೆ ಇಲ್ಲಲ್ಲ, ನೋಡಿರಲ್ಲ, ಕಾಣಿಸ್ತಿದೆ ಲೋಳೆ ಬಂದಿದೆಯಾ? ಇಲ್ಲ. ಬೆಂಡೆಕಾಯಿ ಪಲ್ಯ ತೋರಿಸ್ಕೊಟ್ಟಿರೋದು ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಮನೇಲಿ ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ದಿಲ್ಲ ವಿಡಿಯೋ ನೋಡಬೇಡಿ. ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಫುಲ್ ವಿಡಿಯೋ ವಾಚ್ ಮಾಡಿ. ಥ್ಯಾಂಕ್ ಯು. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬಾಯ್. ಟೇಕ್ ಕೇರ್.